ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಕೂಡ ಅಮ್ಮನ ಮನೆಯಿಂದ ಸಮ್ಮರ್ ಹಾಲಿಡೇಸ್ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಅಕ್ಕ ಮತ್ತು ಅಕ್ಕನ ಮಕ್ಕಳೆಲ್ಲ ರಜೆಗೆ ಬರ್ತಿದ್ದಾರೆ. ಚಿನ್ನು ಅಂತೂ 1 ವೀಕಿಂದ ಅವ್ರಿಗೋಸ್ಕರ ಎಲ್ಲ ತುಂಬಾ ವೆಯ್ಟ್ ಮಾಡ್ತಿದ್ದ. ಫೈನಲಿ ಇವತ್ತು ಬರ್ತಿದ್ದಾರೆ. ಸೊ ಅವನಂತೂ ಅವ್ನು ತಂದಿರೋ ಗಿಫ್ಟ್ ಎಲ್ಲನೂ ಅವ್ರಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ. ಅವನು ಚಿನ್ನು ಅವರ ಅಕ್ಕ ಮತ್ತು ತಂಗಿಗೆ ಯಾವ ರೀತಿ ಸರ್ಪ್ರೈಸ್ ಕೊಡ್ತಾನೆ ಏನು ನೋಡಿ, ಗಿಫ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಅವ್ರು ಬರ್ತಿದ್ದಂಗೆ ಸರ್ಪ್ರೈಸ್ ಮಾಡ್ತಾನೆ ನೋಡಿ. ಚಿನ್ನು ಏನು ಆಯ್ತು, ಕ್ಲೋಸ್ ಮಾಡು. ಬನ್ನಿ ಕೊಡ್ತೀನಿ. ಗಿಫ್ಟ್ಸ್ ಯಾರು ಬೇಕು ನನಗೆ? ಡೋರ್ ಕ್ಲೋಸ್ ಮಾಡು, ಡೋರ್ ಕ್ಲೋಸ್ ಮಾಡು. ರೆಡ್ ಫಾರ್ ಚುಮ್ಮು, ಪಿಂಕ್ ಫಾರ್ ಅಕ್ಕ. ಸೇಮ್ ಅದೇ. ಪಿಂಕ್ ಅಂದ್ರೆ ನಿಂಗೆ ಇಷ್ಟ? ನನಗೆ ಮಿಕ್ಸಿಗೋಸ್ಕರ ಅಂತ ಕಾಯ್ತಿದ್ದೆ. ಇಲ್ಲಪ್ಪ, ಇಲ್ಲೇ ಇಟ್ಕಪ್ಪ. ಚುಮ್ಮು ತೋರ್ಸು. ಚುಮ್ಮು ನೀನು ಓಪನ್ ಮಾಡ್ದ? ನಾಳೆ ಓಪನ್ ಮಾಡಪ್ಪ ನೀನು. ಹಾಂ ಹಾಂ, ಚಿನ್ನು ನಾಳೆ ಆಟ ಆಡ್ಬೋದು ತಾನೆ, ಇವಾಗೇನಿಕಪ್ಪ? ಚುಮ್ಮ ಹಾಯ್ ಮಾಡು. ಚಿನ್ನ ಹಾಯ್ ಮಾಡು. ತಿನ್ನಿ 3 ಜನ. ಚುಮ್ಮು ಸರಿಯಾಗಿ ಕುತ್ಕಪ್ಪ. ಒಂದ್ಸಲ ಬಿದ್ಬಿಟ್ಟಿದ್ದಲ್ಲ, ಹಂಗ್ ಬಿದ್ಗಿದ್ಬಿಟ್ಯಾ? ಅಕ್ಕ ನೀನ್ ಬೆಳಿಗ್ಗೆ ಬೇಗ ಎದ್ದೇಳ್ತೀಯ? ಹೊಸಳಿ ಆದ್ರೆ ಬೇಗ, ಮನೆ ಆದ್ರೆ ಇನ್ನೂ ಕೊಟ್ಟು ಬಂದಿರ್ತೀನಿ. ಹೊಸಳಿ ಬಂದಿದ್ದೀನಿ. ನಿಂಗೆ ಇಷ್ಟನಾ ಚಿನ್ನು? ಚಿನ್ನು ನಿನಗೆ ಹೊಸಳ್ಳಿ ಇಷ್ಟನಾ ಬೆಂಗಳೂರು ಇಷ್ಟನಾ? ಹೌದಾ? ನಿಂಗೆ ಚಿನ್ನು? ಇಬ್ರು ಗೇಮ್ ಪ್ಲಾನ್ಸ್ ಮಾಡಿದ್ದೀರಿ. ನಾಳೆ ಮಾರ್ನಿಂಗ್ ಪ್ಲಾನ್ ಮಾಡಿಬಿಟ್ಟಿದ್ದೀರಾ. ಗುಡ್. ಹೋಗಿ ಇವಾಗ ಬೇಗ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್ ಬುಜ್ಜಿ. ಗುಡ್ ನೈಟ್ ಮಗ್ನೆ. ಹಾ, ಏ ನಾನೇನಿಗೆ ಬರ್ಲಿ? ನಿಮ್ಮ ಪಪ್ಪನ ಫ್ರೆಂಡ್ ತಾನೆ. ನಾನ್ ಮಲಗ್ಸಲ್ಲ, ಯಾಕಂದ್ರೆ ಅಲ್ಲಿದ್ದಾಗ ನಾನು ನಮ್ಮ ಪಪ್ಪನ ಫ್ರೆಂಡು ಅಂತ್ಯ. ಹಾ, ಊಟ ಎಲ್ಲ ಮುಗಿಸ್ಕೊಂಡು ಬಂದು ಅಜ್ಜಿ ಹತ್ರ ಸ್ಟೋರಿ ಹೇಳ್ಸ್ಕೊಂಡು ಮಲಗಿದ್ದಾರೆ. ಅಜ್ಜಿ ಪಕ್ಕ ನಾನು ಮಲ್ಕೊಳ್ಳೋದು ಅಂತ ಎಲ್ಲರೂ ಫೈಟ್ ಮಾಡ್ತಿದ್ರು ಇಷ್ಟೊತ್ತು. ಇವಾಗ ಸ್ಟೋರಿ ಹೇಳ್ಸ್ಕೊಂಡು ಮಲ್ಕೊಂಡಿದ್ದಾರೆ. ನಮ್ಮ ಅಕ್ಕನ ಮಗಳಂತೂ ನಮ್ಮ ಮಮ್ಮಿನ ಬಿಟ್ಟಿರೋದೇ ಇಲ್ಲ. ಅಜ್ಜಿ ಅಂದರೆ ಅವಳಿಗೆ ತುಂಬ ಅಂದರೆ ತುಂಬಾ ಇಷ್ಟ. ಆಮ್ಲೆಟ್ ಅಂತ ಇಟ್ಕೋದು ನೀನು. ಆಮ್ಲೆಟ್ ಬೇಯಿಸ್ಬೋದು, ಅದರೊಳಗೆ ಯೆಲ್ಲೋ ಕಲರ್ ಹಾಕೋದು. ಏನು ಮಾಡ್ತಿದ್ಯಾ ಚಿನ್ನು? ಅಡುಗೆ ಏನು ಮಾಡ್ತಿದ್ಯಾ? ಮಿಕ್ಸಿಲೇನೋ ರುಬ್ತಿದ್ಯಾ? ಮಿಕ್ಸಿಲಿ ಏನೂ ರುಬ್ತಿಲ್ಲ. ಏನು ರುಬ್ತಿಲ್ವಾ? ಏನೇನು ಐಟಮ್ ಮಾಡ್ತಿದ್ದೀರಾ? ಏನು ಚಿನ್ನು ತೋರಿಸು. ಓ, ಬೇಬಿ ಕಾರ್ನ್ ಮಂಚೂರಿ, ಸೂಪರ್. ಇದೇ ನಾಳೆನೂ ಮಾಡೋದು. ಎಲ್ಲ ದಿನ ಇದನ್ನೇ ಕಲಿತಿರ್ತೀವಿ ನಾವು. ಓಕೆ, ಅಡುಗೆ ಎಲ್ಲ ಕಲ್ತ್ಕೊಳ್ಳಿ ಹೆಂಗಾದ್ರೆ. ಹಾಗೆ ಇವತ್ತು ತಿಂಡಿಗೆ ಅಂತಲೇ ಹೇಳಿ ಮಮ್ಮಿ ಚಿಕನ್ ಪಲಾವ್ ಮತ್ತು ಚಿಕನ್ ಚಾಪ್ಸ್ ಮಾಡಿದ್ದಾರೆ.
ಅಕ್ಕ ಬಾವ ಬಂದಿದ್ರಲ್ಲ, ಸೊ ಅದಕ್ಕೆ ಬೆಳಿಗ್ಗೆನೇ ಬೇಗನೆ ಮಾಡಿಬಿಟ್ರು. ಮಕ್ಕಳೆಲ್ಲ ಆಟ ಆಡ್ತಾ ಕೂತಿದ್ರು. ತಿಂಡಿ ಆಗೋ ತನಕನೂ ಅವ್ರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಇನ್ನೇನಿಲ್ಲ, ಬರೀ ಆಟ ಆಡೋದೇ ಕೆಲಸ. ಇವಾಗ ತಿಂಡಿ ರೆಡಿ ಆಗಿದೆ. ಊಟ ತಿನ್ನಕ್ಕೆ ಕರೆದೆ, ಬಟ್ ಅವರು ನಾವೆಲ್ಲ ರೂಮಲ್ಲಿ ತಿಂತೀವಿ ಅಂತ ಹೇಳಿ ಮಕ್ಕಳು ಎಲ್ಲ ರೂಮ್ಗೆ ಹಾಕ್ಸ್ಕೊಂಡು ಹೋದರು. ಇವಾಗ ನಾನು ನಮ್ಮ ಅಕ್ಕ ಎಲ್ಲ ಕೂತ್ಕೊಂಡು ತಿಂತಾಯಿದ್ದೀವಿ. ಹಾಗೆ ಮಾತಾಡಿಕೊಂಡು ನಾವು ತಿಂತಾಯಿದ್ವಿ. ಮಕ್ಕಳೆಲ್ಲ ನಾವು ರೂಮಲ್ಲಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತೀವಿ ಅಂತ ಹೇಳಿಬಿಟ್ಟು ಅವ್ರ ಊಟ ಎಲ್ಲನೂ ತೊಗೊಂಡು ರೂಮ್ಗೆ ಹೋಗಿದ್ದಾರೆ. ಮಾತಾಡ್ಕೊಂಡು ತಿಂತಿದ್ದಾರೆ. ಏನೇನೋ ಸ್ಟೋರೀಸ್ ಎಲ್ಲನೂ ಅವ್ರದ್ದು ಏನೇನೋ ಇರುತ್ತಲ್ಲ, ಮಾತಾಡ್ತಾ ಕೂತಿದ್ದಾರೆ. ನಿಮ್ಮ ಅಪ್ಪ ಇದ್ದಾರಲ್ವಾ, ಅವರು ಕಾರ್ ಒಳಗಡೆ ಕೂರ್ಸ್ಕೊಂಡಿತ್ತು. ಗ್ಲಾಸ್ ಇದೆ ಅಲ್ವಾ, ಅದರಿಂದ ನೆಗ್ದು ಬಿಡ್ತು. ಚಿಮ್ಮು ಇವಾಗ ತರ್ಸ ಹೇಗಿದೆ? ತರ್ಸ ಚಿನ್ನು, ನೀನು ತರ್ಸ. ಬುಜ್ಜಿ, ಚಿನ್ನಪುಟ. ಅಬ್ಬು ನೀನು ಸ್ವಲ್ಪ ತಿನ್ನೋ. ತಿಂಡಿ ತಿಂದು ಆಚೆ ಕಡೆ ಆಟ ಆಡ್ತಿದ್ರು. ಆಚೆ ಕಡೆ ತಾತನ ನೋಡಿಬಿಟ್ಟು ತಾತ ನಮಗೆ ಜ್ಯೂಸ್ ಕೊಡಿಸಿ ಅಂತ ಹೇಳಿ ಅವ್ರ ತಾತನ ಕರ್ಕೊಂಡೋಗಿ ಮ್ಯಾಂಗೋ ಜ್ಯೂಸನ್ನ ತರಿಸ್ಕೊಂಡು ಕುಡಿತಿದ್ದಾರೆ. ಈ ಮಕ್ಕಳಿಗೆ ತಿಂಡಿ ಕೊಟ್ಟೆ ಸಾಕಾಗುತ್ತೆ. ಈ ಮನೇಲಿ ಮಕ್ಕಳಿದ್ದಷ್ಟು ಎಷ್ಟು ತಿಂಡಿ ಕೇಳ್ತಾನೆ ಇರ್ತಾರೆ ಅಲ್ವಾ. ಇಡೀ ಬೇಕ್ರಿನೇ ಮನೆಗೆ ಬರಬೇಕು ಅವ್ರಿಗೆ, ಆ ಥರ ಇರುತ್ತೆ. ಸೊ ನೋಡಿ, ಇಲ್ಲಿ ಇಡೀ ಬೇಕ್ರಿನೇ ಮನೆಗೆ ಬಂದುಬಿಟ್ಟಿದೆ. ಎಲ್ಲ ಥರದ ತಿಂಡಿನೂ ತಂದು ಸ್ಟೋರ್ ಮಾಡಿದ್ದಾರೆ. ಯಾಕಂದರೆ ಕೇಳ್ತಾನೆ ಇರ್ತಾರೆ ತಿಂಡಿನ. ಈ ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ಆಟ ಆಡಬೇಕಾದ್ರೆ ಸುಮ್ಮನೆ ಆಟ ಆಡ್ತಿರ್ತಾರೆ. ಒಂದು 5 ನಿಮಿಷ ಮನೆ ಒಳಗಡೆ ಬರ್ತು ಅಂದರೆ ಏನಾದರೂ ತಿಂಡಿ ಕೊಡ್ತಾನೆ ಇರಬೇಕು. ಅದೇ ಆಚೆ ಕಡೆ ಆಟ ಆಡಬೇಕಾದ್ರೆ ಮಾತ್ರ ಸುಮ್ಮನೆ ಆಟ ಆಡ್ತಿರ್ತಾರೆ. ಸೊ ಎಲ್ಲ ಥರದ ತಿಂಡಿ, ಬಿಸ್ಕೆಟ್ಟು ಎಲ್ಲನೂ ತಂದು ಸ್ಟೋರ್ ಮಾಡಿದ್ದಾರೆ. ಬಾಬಾ ಬಂದಿದ್ರಲ್ಲ, ಅವರು ಹೋಗಿ ಎಲ್ಲ ತಂದಿದ್ರು. ಹಾಗೆ ಕೇಕ್ನೂ ಕೂಡ ತಗೊಂಡು ಬಂದಿದ್ದಾರೆ. ಯಾಕಂದರೆ ಮಕ್ಕಳಿಗೆ ಕೇಕ್ ಕಟ್ಟಿಂಗ್ ಮಾಡೋದೆಲ್ಲ ತುಂಬಾ ಇಷ್ಟ ಅಲ್ವಾ. ಸೊ ಅದಕ್ಕೆ ಎಲ್ಲ ಎಂಜಾಯ್ ಮಾಡಲಿಕ್ಕೆ ಕೇಕ್ ಕಟ್ ಮಾಡೋದಕ್ಕೆ. ಯಾಕಂದರೆ ಚಿನ್ನು ಬರ್ಡೇಗೆ ಅವ್ರು ಯಾರೂ ಬರೋದಕ್ಕಾಗಿರಲಿಲ್ಲ, ಮತ್ತು ಅವ್ರ ಬರ್ಡೇಗೂ ಇವನು ಹೋಗೋದಕ್ಕಾಗಿರಲಿಲ್ಲ. ಸೊ ಅದಕ್ಕೆ ರಜದಲ್ಲಿ ಜೊತೇಲಿ ಕೇಕ್ ಕಟ್ ಮಾಡಲಿ ಅಂತ ಹೇಳಿಬಿಟ್ಟು ಇವತ್ತು ಗುಂಡನ ಬರ್ಡೇ ಅಂತ ಹೇಳಿದ್ದಾರೆ. ಗುಂಡ ಹುಟ್ಟಿದ ದಿನ ಅಂತ ಹೇಳಿಬಿಟ್ಟು ಸೊ ಬರ್ಡೇ ಮಾಡೋಣ ಅಂತ ಹೇಳಿ. ಗುಂಡ ಅಂತಂದರೆ ಅದೇ ನಮ್ಮ ಮಮ್ಮಿಯವ್ರು ಸಾಕೊಂಡಿದ್ದಾರಲ್ಲ, ಅದು ನಾಯಿ. ನಮ್ಮ ಕೃಷಾ ಪುಟ್ಟಿನೇ ಅದನ್ನು ತಂದು ಕೊಟ್ಟಿರೋದು ಅವ್ರ ಅಜ್ಜಿಗೆ ಸಾಕೋದಕ್ಕೆ. ಸೊ ಅದಕ್ಕೆ ಕಟ್ ಮಾಡ್ತಿದ್ದಾರೆ ಎಲ್ಲ ಸೇರಿಕೊಂಡು ಕೇಕ್ನ. ಅದಕ್ಕೆ ಹೇಳಿದಕ್ಕ ನಾನು ಮಾಡ್ತೀನಿ ಕೊಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಗುಂಡ ಗುಂಡನ್ ಮುಂದೆ ಮಾಡಬೇಕು ತಾನೆ. ಕಟ್ ಮಾಡ್ಲಿಕ್ಕೆ ಕಡೆ ಅವ್ರೆ ಇಲ್ಲೇ ಇತ್ತಲ್ಲೇ. ಈ ಪೀಸ್ ಬಿದ್ದೈತೆ, ಇಲ್ಲೇ ಕೊಟ್ಟಿದ್ದಾರೆ. ನಾನು ಕಟ್ಟು. ಇದು ಕ್ಯಾರೆಟ್ ಪೀಸ್ ಬಿದ್ದೈತೆ. ನಾನು ಇದ್ರಲ್ಲಿ ಕಟ್ ಮಾಡೋಣ. ಅದನ್ನ ಬೇಡ. ಬೇಡ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಗುಂಡ, ಹ್ಯಾಪಿ ಬರ್ಡೇ ಗುಂಡ, ಹ್ಯಾಪಿ ಬರ್ಡೇ ಗುಂಡೈ. ಫಸ್ಟ್ ತಿನ್ನೋ. ಅಕ್ಕಂಗೆ ತಿನ್ಸ್ರೋ ನೀವಿಬ್ರು ಸೇರ್ಕೊಂಡು, ಇಬ್ರು ಇಟ್ಕೊಂಡು. ಅಮ್ಮ ತಿನ್ಬಾರ್ದು ಅಂತ. ಚೆನ್ನಾಗಿದ್ಯಾನಾ ಚುಮ್ಮ? ಚೆನ್ನಾಗಿದ್ಯಾ? ಗುಂಡನ್ ಬರ್ಡೇ ಅಂತ ಹೇಳಿ ಗುಂಡಂಗೆ ವಿಶ್ ಮಾಡಿ ಕೇಕ್ ತಿನ್ಸಕ್ ಬಂದಿದ್ದಾರೆ. ಒಳಗಡೆನೆ ಕೇಕ್ ಕಟ್ ಮಾಡಿಬಿಟ್ರು ಇವರು. ಗುಂಡ ಎದೇಳು. ಏ ಇಲ್ಲಿ ನೋಡ್ರ ಗುಂಡ. ಚಿನ್ನ ಹಂಗ್ ಮಾಡ್ಬೇಡ್ವೋ.
ಏನು ಹುಡುಕ್ತಿದ್ದೀರಾ? ಜೋಳ. ಫಸ್ಟು ಎಲ್ಲ ತಗೋ, ಆಮೇಲೆ ಎಲ್ಲ ಒಟ್ಟಿಗೆ ಕಲೆಕ್ಟ್ ಮಾಡ್ಕೊಂಡು ತಗೊಂಡೋಗ್ಬೋದು. ಏನು ಗುಂಡ ಗುಂಡ? ಅಪ್ಪ ಎಷ್ಟು ಕಾಣೈತೆ ಇದರಲ್ಲಿ. ಅಪ್ಪನ ತರ್ತಾರಲ್ಲ ಆಗ ನನ್ಗೊಂದು ಆಟಾಡಕ್ಕೆ. ನೋಡ್ರ ಈ ಕಡೆ ತಿನ್ನ ತುಂಬಾ ದೊಡ್ಡ. ಚಿನ್ನು ಇಲ್ಲಿ ನೋಡ ಬುಜ್ಜಿ ಚುಮ್ಮಿ. ಜ್ಯೂಸ್. ಇದ್ಯಾರ್ದು ಮನೆ? ಅದು ಚುಮ್ಮುದು. ಚುಮ್ಮು ಮನೆನಾ? ಇದು ನಂದು. ಇದು ನಿನ್ ಮನೆನಾ? ಏನ್ ಅಡ್ಗೆ ಮಾಡ್ತಿದ್ಯಾ ಚಿನ್ನು? ಜೋಳದ ರೈಸ್ ಮಾಡ್ತಾರ ಯಾರಾದ್ರು? ಸ್ವೀಟ್ ಕಾರ್ನ್ ರೈಸಾ? ನಾವು ಇದು ಚಿಕನ್ ಮಟನ್ ಎಲ್ಲ ತಿನ್ನಕ್ಕೆ ಇಟ್ಕೋ. ತಿನ್ನಕ್ಕೆ ಎಲ್ಲ ಚುಮ್ಮತ್ರೆ ಹಿಂಗೆ ಇಟ್ಕೊಳ್ಳಿ. ಆಮೇಲೆ ಚಿಕ್ಕಿ ಕೊಟ್ಟು ವಾವ್ ಚುಮ್ಮು, ಎಷ್ಟು ಚೆನ್ನಾಗಿ ಅಡ್ಗೆ ಎಲ್ಲ ಮಾಡ್ತಿದ್ಯಾ ನೀನು. ಸೂಪರ್ ಚುಮ್ಮು. ಏನೇನೋ ಮಾಡ್ತಿದ್ಯಾ? ಏನ್ ಅಡ್ಗೆ ಮಾಡ್ತಿದ್ಯಾ ಚುಮ್ಮು? ಗೊತ್ತಿಲ್ಲದೆ ಮಾಡ್ತಿದ್ಯಾ? ಫ್ರೈಡ್ ರೈಸ್ ಅನ್ಬೇಕು. ಏನು ಆಗಿಲ್ಲ ಕಣ, ಅದು ಚೆನ್ನಾಗಿದೆ. ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಇಷ್ಟೊತ್ತು ಅಡುಗೆ ಆಟ ಆಡಿದಾಯಿತು. ಇವಾಗ ಸೆಟ್ ಆಟ ಆಡ್ತಿದ್ದಾರೆ. ಇವರು ಜಾಸ್ತಿ ಐಡೆಂಟ್ ಸಿಕ್ಕೇ ಆಡ್ತಿದ್ರು. ಅದಕ್ಕೆ ನಾನು ಸೆಟ್ ಆಟ ಆಡಿ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟೆ. ಯಾಕಂದರೆ ಇವ್ರು ಆಟ ಆಡ್ತಿರೋದೆಲ್ಲ ನೋಡ್ತಿದ್ರೆ ನನಗಂತೂ ನಮ್ಮ ಚೈಲ್ಡ್ಹುಡ್ಡೇ ನೆನಪಾಗ್ತಿತ್ತು. ಇವ್ರಿಗೆ ನಾವು ಆಡೋಷ್ಟು ಗೇಮ್ಸ್ ಎಲ್ಲ ಗೊತ್ತಿಲ್ಲ. ನಾವು ಆವಾಗ ತುಂಬ ಗೇಮ್ಸ್ ಆಡ್ತಿದ್ವಿ. ಆದಷ್ಟು ತುಂಬ ಗೇಮ್ಸ್ಗಳನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಇವಾಗ ಆಚೆ ಕಡೆ ಆಟ ಆಡಿ ಅಂತ ಕಳಿಸಿದ್ದೀನಿ ಇವ್ರನ್ನ. 1 2 3 4 ಈ ಥರ ಇಷ್ಟರ ಮಟ್ಟಿಗೂ ಈ ಥರ ಸೀಕ್ರೆಟು. ಚಿನ್ನು, ನೀನು ಹಂಗೆಲ್ಲ ಆಡಿದ್ರೆ ಗೊತ್ತಾಗುತ್ತೆ ಕಣೋ. ಯಾಕೋ? ಚುಮ್ಮು ಕಾಲ್ ತಗಪ್ಪ. ಪಾಸ್ ಮಾಡಿ ಒಬ್ರಿಂದ ಒಬ್ರಿಗೆ. ಚುಮ್ಮು ತಗೋ. ಆಟ ಆಡ್ಬೇಕೀಗ. ಚಿನ್ನು ಆಡೋ. ಅದು ಮೊದ್ಲು ನಿಮಗ್ ಗೊತ್ತಿರ್ಬೇಕು. ಏ ಚುಮ್ಮು, ಬೇಗ ಪಾಸ್ ಮಾಡಿ ಚುಮ್ಮು. ನೀನ್ ಎಲ್ಲ ತೋರಿಸ್ತಿದ್ಯಲ್ಲೋ. ನಾನೇನ್ ತೋರಿಸ್ತಿದ್ದೀನಿ? ಕೇ ಮಾತ್ರ ಅದನ್ನೇ ನಮ್ಮ ಇಷ್ಟ, ನಾವ್ ಹೆಂಗ್ ಬೇಕಾದ್ರೂ ಕಳಿಸ್ಬೋದು.
ನಾನು ಸೆಟ್ಟು ಫಸ್ಟ್ ಸೆಕೆಂಡ್ ಯಾರ್ಯಾರು ಫಸ್ಟ್ ಇರೋಣ ನೋಡಿ. ನೋಡಿ ನಾನ್ ಸೆಕೆಂಡ್ ಹಾಕಿದ್ದೆ, ಆಮೇಲೆ ಇವಳು ಹಾಕಿದ್ದು, ನಾನ್ ಫಸ್ಟ್. ದೊಡ್ಡಮ್ಮ ಫೋರ್ತ್. ಬರಿಯ ಫಸ್ಟ್ ಧನ್ವಿತ್, ಸೆಕೆಂಡ್ ಯಾರು? ಫಸ್ಟ್ ಸೆಕೆಂಡ್ ಹಂಗಲ್ವಾ? ಹಂಗೆಲ್ಲ ಹೇಳ್ಬಾರ್ದು. ಅಯ್ಯೋ ಲಾಸ್ಟ್ ಅಲ್ಲಿ ಆಗ್ತಲ್ಲೋ ಚಿನ್ನು. ನಮ್ಮ ಮುದ್ದು ಮಗಳು ನೋಡಿ ಏನು ಮಾಡ್ತಿದ್ದಾಳೆ ಅಂತ. ಸೆಟಾಟ ಎಲ್ಲ ಆಡಾಯಿತು. ಈಗ ಫ್ರೆಂಡ್ಸ್ಗೆ ಮತ್ತು ತಮ್ಮ ತಂಗಿಗೆಲ್ಲ ಸ್ನ್ಯಾಕ್ಸ್ ರೆಡಿ ಮಾಡಿಕೊಡ್ತಿದ್ದಾಳೆ. ಬೆಳಗ್ಗೆ ಕಾರ್ನ್ ಎಲ್ಲ ಬಿಡಿಸಿಟ್ಕೊಂಡಿದ್ರಲ್ವ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಫ್ರೆಂಚ್ ಫ್ರೈ ಥರ ಮಾಡ್ತಿದ್ದಾಳೆ. ತುಂಬ ಟೇಸ್ಟಿಯಾಗಿ ಮಾಡ್ತಾಳೆ. ನಮಗೂ ಎಲ್ರಿಗೂ ಶೇರ್ ಮಾಡ್ಕೊಂಡು ತಿಂತಾಳೆ. ಎಷ್ಟು ಒಳ್ಳೆ ಬುದ್ಧಿ ಗೊತ್ತಾ ಇವಳಿಗೆ. ಇವಾಗ ಅವ್ರಿಗೆಲ್ಲ ಶೇರ್ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ತಿದ್ದಾಳೆ. ಇವರೆಲ್ಲ ಟಿ ವಿ ನೋಡ್ತಿದ್ದಾರೆ. ಆಟ ಆಡಿ ಸಾಕಾಯ್ತಲ್ಲ, ಸೊ ಟಿ ವಿ ನೋಡ್ತಾ ಇದ್ದಾರೆ. ಏನೆಲ್ಲ ಆರಾಮಾಗಿ ನೋಡ್ತಾ ಕೂತ್ಬಿಟ್ಟಿದ್ರಲ್ಲ ಚಿನ್ನು. ಡೈಲಿ ಇದೇ ಕೆಲಸ. ಆಟ ಎಲ್ಲ ಆಡಾದ್ಮೇಲೆ ಅಲ್ಲಿ ಕಾರ್ನ್ ಎಲ್ಲ ಬಿಡಿಸ್ಕೊಂಡು ಬಂದ್ಬಿಟ್ಟು ಅದನ್ನು ಕಟ್ ಮಾಡಿ ಫ್ರೈ ಮಾಡೋದು, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು, ತಮ್ಮ ತಂಗಿಗೆ ಶೇರ್ ಮಾಡೋದು, ಕುತ್ಕೊಂಡು ಟಿ ವಿ ನೋಡ್ಕೊಂಡು ತಿನ್ನೋದು. ಡೈಲಿ ಮಿಸ್ ಮಾಡದೆ ಈ ಥರ ಮಾಡ್ತಾನೇ ಇರ್ತಾರೆ ಇವರೆಲ್ಲ. ತುಂಬ ಎಂಜಾಯ್ ಮಾಡ್ತಿದ್ದಾರೆ ರಜನ. ನಮ್ಮ ಮನೆ ಮಕ್ಕಳು ಎಷ್ಟು ತಿಂಡಿ ಪೋತ್ರು ನೋಡಿ. ಇವಾಗ ತಾನೇ ಕಾರ್ನ್ ಫ್ರೈ ಮಾಡಿಕೊಂಡು ತಿನ್ಬಿಟ್ಟು ಆಚೆ ಕಡೆ ಆಟಾಡ್ತಿದ್ರು. ಇವಾಗ ಫ್ರೆಂಡ್ಸ್ ಎಲ್ಲ ಹೊರಟೋದ್ರು. ಇವರು ಒಳಗಡೆ ಬಂದರು. ಮನೆ ಒಳಗಡೆ ಬರ್ತಿದ್ದಂಗೆ ಏನಾದರೂ ತಿಂಡಿ ತಿನ್ನಬೇಕು ಅನಿಸುತ್ತೆ ಇವ್ರಿಗೆ. ಮನೆಗೆ ಬರ್ತಿದ್ದಂಗೆ ಪಾರ್ಟಿ ಮಾಡೋಣ, ಐಸ್ ಕ್ರೀಮ್ ಪಾರ್ಟಿ ಅಂತ ಅಂದ್ಕೊಂಡು ಐಸ್ ಕ್ರೀಮ್ ತಿಂತ ಕೂತಿದ್ದಾರೆ ನೋಡಿ. ಏನು ಬರೀ ಇದೆ ಇವ್ರದ್ದು ಕೆಲಸ, ತಿಂಡಿ ತಿನ್ನೋದು, ಆಟ ಆಡೋದು, ಬರೀ ಇದೇನೆ. ಮಮ್ಮಿಗಂತೂ ಈ ಮಕ್ಕಳು ಮಾಡೋ ಕಾಮಿಡಿಗೆ ಸಖತ್ ನಗು ಅಂದರೆ ನಗು. ಅವ್ರಿಗೆ ತಡೆಯೋಕ್ಕೆ ಆಗ್ತಿಲ್ಲ ನಗುನ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಲ್ಲಾಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.